ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ತಂದೆಯ ತಂದೆ ಮಾತನಾಡು, ನಾನು ಕೇಳಿಸಿಕೊಳ್ತೇನೆ ಅನ್ನುವಂಥದ್ದು ನಮ್ಮ ಮನೋಭಾವವಾಗಬೇಕು. ಯೇಸು ದೇವಾಲಯದಲ್ಲಿದ್ದಂಥ ವ್ಯಾಪಾರಸ್ಥರನ್ನು ಹೊರಗೆ ಅಟ್ಟಿದ್ದಂಥ ಒಂದು ಸಮಯ, ಅದು ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ. ಅನೇಕ ಸಂದರ್ಭಗಳಲ್ಲಿ ದೇವಾಲಯದಲ್ಲಿ ಯೇಸು ಮತ್ತು ವ್ಯಾಪಾರಿಗಳ ಒಟ್ಟಿಗೆ ಇದ್ದರು. ಆದರೂ ಆತನು ಅವರನ್ನು ಅಲ್ಲಿಂದ ಓಡಿಸಲಿಲ್ಲ. ಆದರೆ ಅವನು ತನ್ನ ತಂದೆಯನ್ನು ನಡೆಸಲ್ಪಟ್ಟ ಮಾತ್ರ ಆ ಕಾರ್ಯವನ್ನು ಮಾಡಿದನು. ಭಾವನಾತ್ಮಕವಾಗಿ ಕ್ರೈಸ್ತರು ಒಂದು ನಿರಂತರವಾಗಿ ವ್ಯಾಪಾರಸ್ಥರನ್ನು ಹೊರಕ್ಕೆ ಅಟ್ಟಿಸ್ತಾರೆ, ಇಲ್ಲ ಅದನ್ನು ಮಾಡೋದಿಲ್ಲ. ಯೇಸು ಅನೇಕ ಸತ್ಕಾರ್ಯಗಳನ್ನು ಮಾಡಿದರು. ಅವೆಲ್ಲವೂ ಪರಲೋಕದ ತಂದೆಯ ಚಿತ್ತಕ್ಕೆ ಅನುಸಾರವಾಗಿ ಆ ಕಾರ್ಯಗಳನ್ನು ಮಾಡಿದರು. ಯಾವಾಗಲೂ ಅತ್ಯುತ್ತಮ ಕಾರ್ಯಗಳಲ್ಲಿ ನಿರತರಾದರು. ಅಷ್ಟು ಮಾತ್ರವೇ ಸಾಕಾಗಿತ್ತು. ಅವನು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಈ ಲೋಕಕ್ಕೆ ಬರಲಿಲ್ಲ, ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದನು. ಯೇಸು 12 ವಯಸ್ಸಿನ ಹುಡುಗನಾಗಿದ್ದಾಗ, ನಾನು ನನ್ನ ತಂದೆಯ ಕಾರ್ಯಗಳಲ್ಲಿ ತೊಡಗಿರಬೇಕೆಂದು ನಿಮಗೆ ತಿಳಿದಿಲ್ಲವೇ ಎಂಬುದಾಗಿ ಯೋಸೇಫ ಮತ್ತು ಮರಿಯಾಳನ್ನು ಪ್ರಶ್ನೆ ಮಾಡ್ತಾನೆ ತಂದೆ. ಎಷ್ಟು ಚೆನ್ನಾಗಿದೆ ನೋಡಿ. ಕರ್ತನಾದಂಥ ಯೇಸು ಕ್ರಿಸ್ತ ತಂದೆ ತಾಯಿಯನ್ನು ಪ್ರಶ್ನೆ ಮಾಡ್ತಾನೆ. ಅದು 12ನೇ ವಯಸ್ಸಿನಲ್ಲಿದ್ದಂಥ ಹುಡುಗನಾಗಿದ್ದಾಗ. ಲೂಕ ಪತ್ರಿಕೆ 2ನೇ ಅಧ್ಯಾಯ 49 ನಾವು ನೋಡುವುದಾದರೆ, ಆತನು ಅವರಿಗೆ, ನೀವು ನನ್ನನ್ನು ಹುಡುಕುವುದೇನು? ನಾನು ನನ್ನ ತಂದೆಯ ಕೆಲಸದಲ್ಲಿ ಇರಬೇಕಾದದ್ದನ್ನು ಅಗತ್ಯವಾಗಿತ್ತೆಂದು ನಿಮಗೆ ತಿಳಿಯಲಿಲ್ಲವೋ ಅಂದನು. ಆ ಕಾರ್ಯಗಳನ್ನು ಪೂರೈಸುವುದು ಆತನ ಆಸಕ್ತಿಯಾಗಿತ್ತು. ಈ ಲೋಕದಲ್ಲಿ ಅವರು 33 ವರ್ಷಗಳ ಕಳೆಯುವಷ್ಟರಲ್ಲಿ, ತಂದೆಯೇ, ನೀವು ಮಾಡಬೇಕೆಂದಿದ್ದನ್ನು ಎಲ್ಲವನ್ನು ನಾನು ಮಾಡಿದ್ದೇನೆ. ಅಂದರೆ ಯೋಹಾನ ಪತ್ರಿಕೆ 17ನೇ ಅಧ್ಯಾಯ 4 ನೀವು ನೋಡಿ. ನಾನು ನಿನ್ನನ್ನು ಭೂಮಿಯ ಮೇಲೆ ಮಹಿಮೆ ಪಡಿಸಿದ್ದೇನೆ, ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮುಗಿಸಿದ್ದೇನೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ನಾವು ಅದನ್ನು ಮುನ್ನಡೆಸಬೇಕು, ಅಂದರೆ ಮುಗಿಸಬೇಕಾಗಿದೆ. ಅವರು ಪ್ರಪಂಚದ ಉದ್ದಗಲಕ್ಕೂ ಪ್ರಯಾಣ ಮಾಡಲಿಲ್ಲ, ಒಂದು ಪುಸ್ತಕವನ್ನು ಬರೆಯಲಿಲ್ಲ. ಕೇವಲ ಅವರಿಗೆ ಶಿಷ್ಯರು ಮಾತ್ರ ಇದ್ದರು. ಪ್ರಪಂಚದ ಅನೇಕ ಭಾಗಗಳಲ್ಲಿ ಪೂರೈಸಿದ ಅವಶ್ಯಕತೆಗಳು ಇನ್ನೂ ಅನೇಕವಿದ್ದವು. ಆದರೆ ತಂದೆ ಅವನಿಗಾಗಿ ನೇಮಿಸಿದಂಥ ಕೆಲಸವನ್ನು ಅವರು ಮಾಡಿ ಮುಗಿಸಿದರು. ಅಂತಿಮವಾಗಿ ಅದು ಕರ್ತನ ಚಿತ್ತ, ಕರ್ತನ ವಾಗ್ದಾನ, ಕರ್ತನ ಬರೋಣ. ಈ ಜಗತ್ತು ನಿಬ್ಬೆರಗಾಗುವಷ್ಟರ ಮಟ್ಟಿಗೆ ಕರ್ತನ ಅದ್ಭುತಗಳು ನಡೆದವು. ಈ ಪ್ರಕೃತಿಯೇ ಕರ್ತನು ಮಾಡಿದ ಅದ್ಭುತಗಳಿಗೆ ಬೆಚ್ಚಿ ಬೆರಗಾಯಿತು. ಯಾಕಂದರೆ ಅವನು ಸೃಷ್ಟಿಕರ್ತನು. ಯೇಸು ಸೃಷ್ಟಿಕರ್ತನಾದ ದೇವರ ಒಬ್ಬ ಸೇವಕನಾಗಿದ್ದನು. ಹಾಗಾಗಿ ಅವೆಲ್ಲವೂ ಸಾಧ್ಯವಾಯಿತು. 1 ಕೊರಿಂಥ 4ನೇ ಅಧ್ಯಾಯ 2 ನಾವು ನೋಡುವುದಾದರೆ, ಅಲ್ಲಿ ಎಷ್ಟು ಸ್ಪಷ್ಟವಾಗಿ, ಹೀಗಿರಲು ಮನೆವಾರ್ತೆಯವನ ನಂಬಿಕಸ್ಥನಾಗಿ ಕಂಡುಬರುವುದು ಅವಶ್ಯಕ. ಮನೆವಾರ್ತೆಯವನು ಒಬ್ಬ ಸೇವಕ ಅತ್ಯಂತ ಮುಖ್ಯವಾದ ಅರ್ಹತೆ ಏನೆಂದರೆ, ಅವನು ನಂಬಿಕಸ್ಥನಾಗಿರಬೇಕು. ತನ್ನ ಯಜಮಾನನು ಏನು ಹೇಳ್ತಾನೋ ಅದನ್ನು ಮಾಡಬೇಕು. ಜೀವನವಿಡೀ ಅವನು ತನ್ನ ತಂದೆಯ ಮಾತನ್ನು ಕೇಳಿದನು, ತಂದೆಯ ಚಿತ್ತದಂತೆ ನಡೆದುಕೊಂಡನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಡುನತಿಯಿಂದ ಕಾಲಿನ ಕಿರುಬಿರೊಳಗೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವ, ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮನೇ ಸಹಾಯ ಮಾಡಪ್ಪ. ಮಹೋನ್ನತನೇ ಸಹಾಯ ಮಾಡಪ್ಪ. ರಾಜಾದಿರಾಜನೇ ಸಹಾಯ ಮಾಡಪ್ಪ. ಎಲ್ ಶಡ್ಡಾಯ್ ಸಹಾಯ ಮಾಡು ಸ್ವಾಮಿ. ಅಪ್ಪ, ನಮ್ಮ ಮನಭಾರಗಳನ್ನು ನೀಗಿಸು. ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡು.
ನಮ್ಮ ಮಕ್ಕಳನ್ನು ಆಶೀರ್ವದಿಸು, ನಮ್ಮ ಸಭೆಗಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ, ಆಮೇನ್, ಆಮೇನ್.